ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ ಚಿಕ್ಕಮಗಳೂರು ಮತ್ತು ಕೆಎಪಿಪಿಇಸಿ ಲಿಮಿಟೆಡ್ ಬೆಂಗಳೂರು ಇತರೆ ಜಂಟಿ ಸಹಯೋಗದೊಂದಿಗೆ ಪಿಎಂಎಫ್ಎಂಇ ಯೋಜನೆಯ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯಾಗಾರದ ಅಂಗವಾಗಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಸಣ್ಣ ಹಾಗೂ ಗುಡಿ ಕೈಗಾರಿಕೆ ಉದ್ದಿಮೆದಾರರು ಸ್ವತಃ ತಾವೇ ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿತ್ತು. ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿಯವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಮೇಳಕ್ಕೆ ಚಾಲನೆ ನೀಡಿ ಬಳಿಕ ಪ್ರತಿ ಮಳಿಗೆಗಳಿಗೆ ಭೇಟಿ ನೀಡಿ ಉದ್ದಿಮೆದಾರರೊಂದಿಗೆ ಸಮಾಲೋಚನೆ ನಡೆಸಿದರು. ಕೃಷಿ ಮೇಳದಲ್ಲೂ ಅಗರಬತ್ತಿ, ಮಸಾಲಾ ಪದಾರ್ಥ, ಶಾವಿಗೆ, ವಿವಿಧ ಬಗೆಯ ಹಿಟ್ಟು, ರೋಟಿ, ಚಪಾತಿ, ಪರೋಟ, ಕಾಂಡಿಮೆಂಟ್ಸ್, ಜ್ಯೂಸ್, ಸಿರಿಧಾನ್ಯ, ಮಜ್ಜಿಗೆ, ಚಿಪ್ಸ್, ಎಣ್ಣೆ, ಹಪ್ಪಳ, ಉಪ್ಪಿನಕಾಯಿ ಹೀಗೆ ವಿವಿಧ ಬಗೆಯ ವಸ್ತುಗಳ ಮಾರಾಟ ಮೇಳ ನೋಡುಗರ ಗಮನ ಸೆಳೆಯಿತು. ಸಣ್ಣ ಉದ್ದಿಮೆದಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ, ತೆರಿಗೆ ವಿನಾಯಿತಿ ಮುಂತಾದ ಸೌಕರ್ಯ ನೀಡಿ ನಮ್ಮನ್ನ ಸ್ವಾವಲಂಬಿಯನ್ನಾಗಿ ಮಾಡಿರುವುದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಉತ್ಪನ್ನಗಳಿಗೆ ವಿಶಾಲವಾದ ಮಾರುಕಟ್ಟೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ಮೇಳ ಆಯೋಜಿಸಿರುವುದು ಸಂತಸದ ಸಂಗತಿ. ಇದು ಸ್ವತಃ ನಾವೇ ತಯಾರಿಸಿರುವ ಉತ್ಪನ್ನಗಳಾಗಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಳಿ. ಈ ರೀತಿ ಕಾರ್ಯಕ್ರಮ ಆಯೋಜನೆಯಿಂದ ನಮಗೆ ಬಹಳ ಸಹಕಾರಿಯಾಗಿದೆ. ಇದೊಂದು ಒಳ್ಳೆಯ ವೇದಿಕೆ ಎಂದು ಮಾರಾಟಗಾರರು ತಿಳಿಸಿದರು. ನಾವು ಸ್ವಂತ ಉದ್ಯೋಗ ಮಾಡ್ತಾ ಇರೋದು PMFME ಅನ್ನೋ ಸ್ಕೀಮಿಂದ ಲೋನ್ ತೊಗೊಂಡು 25 ಲಕ್ಷ ಲೋನ್ ತಂದು ಅದರಿಂದ ಬೆನಿಫಿಷಿಯರಿಯಾಗಿ ಸ್ವಂತ ಉದ್ದಿಮೆ ಮಾಡ್ತಾ ಇದ್ವಿ. ಅದರಿಂದ ಮೆಷಿನರಿ ಎಲ್ಲ ಹಾಕೊಂಡಿದ್ದೀವಿ. ನಮಗೆ 50% ಸಬ್ಸಿಡಿ ಕೂಡ ಬಂದಿದೆ. ಅದರಿಂದ ನಮಗೆ 12 ಲಕ್ಷ ಸಬ್ಸಿಡಿ ಆಲ್ರೆಡಿ ಬಂದಿರೋದ್ರಿಂದ ನಮಗೆ ಲೋನ್ ಕಟ್ಟಕ್ಕೆ ಕೂಡ ನಮಗೆ ಈಸಿ ಆಯಿತು. ಬ್ಯಾಕ್ ಎಂಡ್ ಸಬ್ಸಿಡಿ ಇದೆ. ಈ ಲೋನ್ ತಗೋಬೇಕು ಅಂತಂದಾಗ ಕೃಷಿ ಇಲಾಖೆನ ಸಂಪರ್ಕಿಸಿ ಅಲ್ಲಿಂದ ನಾವು ನಮಗೆ DPRಗಳಂತ ನಮ್ಮ ರಾಮಚಂದ್ರಪ್ಪ ಸರ್ ಅಂತ ಈ ಥರ ಸರ್ಗಳು ಇದ್ದಾರೆ. ಇಲಾಖೆಯಿಂದ ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಸಿರಿಧಾನ್ಯಗಳನ್ನ ಹೆಚ್ಚು ಉಪಯೋಗಿಸೋದ್ರಿಂದ BP ಶುಗರ್ನಂಥ ಕಾಯಿಲೆಗಳನ್ನ ದೂರ ಇಡ್ಬೋದು. ಮತ್ತು ಬಾಡಿಲಿರೋ ಕೊಲೆಸ್ಟ್ರಾಲ್ಗಳನ್ನ ದೂರ ಇಡ್ಬೋದು. ಮತ್ತು ಮಕ್ಳುಗಳಿಗೆ ನಾವು ಇದ್ರ ಫುಡ್ಗಳನ್ನ ಪಾಕೆಟ್ ಫುಡ್ಗಳು ಮತ್ತು ಕುರ್ಕುರೆ ಈ ಥರದನ್ನ ಕೊಡೋದ್ರಂತ ಬದಲು ಸಿರಿಧಾನ್ಯಗಳನ್ನ ನಾವು ಮನೆಗಳಲ್ಲೇ ತಯಾರು ಮಾಡಿ ಮತ್ತು ಈ ಥರದನ್ನ ಕೊಂಡ್ಕೊಂಡು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಳುಗಳನ್ನ ಆರೋಗ್ಯನೂ ಸುದ ನಾವು ಕಾಪಾಡ್ಬೋದು. ಹುರುಳಿಕಟ್ಟು, ನುಗ್ಗೆಕಾಯಿ ಸ್ವೀಟ್, ಒಂದು ಕೇಕ್ ಎಲ್ಲ ಬೇಕ್ರಿ ಐಟಮ್, ಮಿಲ್ಕ್ ಮಸಾಲೆ ಇದೆ, ಬಿಸ್ಕೆಟ್ ಐಟಮ್ ಇದೆ, ಎಲ್ಲ ಆರ್ಗ್ಯಾನಿಕ್, ಏನು ಕೆಮಿಕಲ್ ಇಲ್ಲ. ನಾರ್ಮಲಾಗಿ ಜನಕ್ಕೆ ಅಕ್ಕಿ ರೊಟ್ಟಿಲ್ಲ ಜನ ಇಷ್ಟಪಡೋದು, ಯಾಕೆಂದರೆ ಗಟ್ಟಿ ಆಗುತ್ತೆ ಅಂತ ಇಷ್ಟಪಡೋದು ಸ್ವಲ್ಪ ಕಮ್ಮಿ, ರೇರ್ ಆಗಿ. ಬಟ್ ನಮ್ಮ ಮಲೆನಾಡಲ್ಲಿ ಇಷ್ಟಪಡ್ತಾರೆ. ಬಟ್ ಒಬ್ಬರು ಜನ ಕೇಳಿದಾಗ ಸ್ವಲ್ಪ ಇಷ್ಟಪಡೋದು ಕಮ್ಮಿ. ಬಟ್ ನಮ್ದು ಅದು ಏನು ಯೂಸ್ ಮಾಡಿದೆ ಅಂದರೆ ಸ್ಮೂತ್ ಆಗಿರುತ್ತಲ್ಲ, ಅದು ಸ್ವಲ್ಪ ಪ್ರಮೋಟ್ ಮಾಡ್ತಾ ಇದೆ. ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಸರ್, ಇದು ಸ್ವಯಂ ಫುಡ್ ಇಂಡಸ್ಟ್ರಿಯಲ್ಲಿ ನಮ್ಮ ಚಿಕ್ಕಮಗಳೂರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತೇನು ನಮ್ಮ ಕೃಷಿ ಇಲಾಖೆ ನಮ್ಮ PMFE ಸ್ಕೀಮಲ್ಲಿ ಯಾರು ಫಲಾನುಭವಿಗಳು ತೊಗೊಂಡಿದ್ದಾರೆ ಅವರೆಲ್ಲ ಒಂದು ಎಕ್ಸಿಬಿಷನ್ ಥರ ಮಾಡಿ ಅದಕ್ಕೆ ಪ್ರೋತ್ಸಾಹಕ್ಕೆ ಬೇರೆಯವರು ಪ್ರೋತ್ಸಾಹ ಪಡ್ಕೊಂಡು ಮುಂದೆ ಬೇರೆಯವ್ರು ಮಾಡೋರಿದ್ರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ ಇದೆ. ಅರಿಶಿನ ಪುಡಿ, ಚಿಕನ್ ಮಸಾಲ, ಕಬಾಬ್ ಪೌಡ್ರು, ಗರಂ ಮಸಾಲ, ಮಟನ್ ಮಸಾಲ, ಧನಿಯಾ ಪುಡಿ, ಏನೇನು ಮಸಾಲೆ ಐಟಮ್ ಎಲ್ಲ ಇದೆ. ಆಲ್ಮೋಸ್ಟ್ ಆಗಿ 10 ರೂಪಾಯಿದು ಇದೆ, 50 ಗ್ರಾಮು, ಅರ್ಧ KG, 4 KGದೆಲ್ಲ ಇದೆ. ಎಲ್ಲ ಪ್ಯೂರ್ ಇರುತ್ತೆ. ನಾವು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಇರಲ್ಲ, ಎಲ್ಲ ಅಡುಗೆಗೂ ಬಳಸ್ತಾರೆ. ನಮಗೆ ಹರಳೆಣ್ಣೆ, ಎಣ್ಣೆ, ಕಡಲೆಕಾಯಿ ಎಣ್ಣೆ ಮತ್ತು ಹುಚ್ಚೆಳ್ಳು, ಪುಟ್ಟೆಳ್ಳು ಇವೆಲ್ಲ ಆಯಿಲೆಲ್ಲ ತಯಾರು ಮಾಡ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಅಂತ, ಸಂಘದಲ್ಲಿ ವರ್ಕ್ ಮಾಡ್ತೀವಿ. ಹಸು ಹಾಲು ಕೊಡುತ್ತೆ, ಮೊದಲ ಹಾಲು ಅದರಲ್ಲೇ ಮಾಡೋಂಥ ಸ್ವೀಟ್ ಇದು.
ಇದು ತುಂಬ ಅಥೆಂಟಿಕ್. ಹೊಸದಾಗಿ ನಾವು ಟ್ರೈ ಮಾಡಿರೋದು, ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿ ಮಾಡ್ತಾರೆ. ಇದು ಬೆನಿಫಿಟ್ ತುಂಬ ಇದೆ ಇದರಲ್ಲಿ, ಅದಕ್ಕೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. PMFಯಿಂದ 31 ಲಕ್ಷ ಸ್ಯಾಂಕ್ಷನ್ ಆಗಿತ್ತು ಸ್ವಯಂ ಉದ್ಯೋಗದಿಂದ. ಸುಮಾರು ವರ್ಷದಿಂದ ನಡೀತಾ ಇತ್ತು. ಈಗ ಮತ್ತೆ ಅದನ್ನು ಕಡಿಮೆ ಬಜೆಟಲ್ಲಿ ನಡೀತಿತ್ತು. ಈಗ ಲೋನ್ ಸಿಕ್ಕಿದ ಮೇಲೆ ಒಳ್ಳೆ ಬಜೆಟಲ್ಲಿ ಮಾಡಿ ಬ್ಯಾಂಕಿಂಗ್ ಎಲ್ಲ ಇದು ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಇನ್ನೂ ಲೆಸ್ಸಿ ಅವೆಲ್ಲ ಯೋಜನೆಯಿಂದ ಒಳ್ಳೆ ಇದಾಗಿದೆ. ಆಮೇಲೆ ಟೇಸ್ಟಿ ಫುಡ್ ಮಾಡ್ಕೋಬೋದು. ಇದರಿಂದ ಕೆಲವೊಂದೆಲ್ಲ ದಿಢೀರಂತ ಇದು ಪಾಯಸ ಮಾಡ್ಕೋಬೋದು, ಬಜ್ಜಿ ಮಾಡ್ಕೋಬೋದು. ಆಮೇಲೆ ನೀವು ಚಪಾತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಬೋದು. ಆಮೇಲೆ ಮತ್ತು ಏನು ದೋಸೆ ಜೊತೆ, ಆಮೇಲೆ ಪೇಡ, ಆಮೇಲೆ ಇದರಲ್ಲೂ ಕೂಡ ಸೋಪ್ಗಳನ್ನು ನಾನು ರೆಡಿ ಮಾಡಿದ್ದೀನಿ, ಹೋಮ್ ಮೇಡ್ ಸೋಪು. ನಮ್ಮದು ಕಾಳಿಕಾಂಬ ಆಯಿಲ್ ಮಿಲ್ ಅಂತ 4 ಪ್ರಾಡಕ್ಟ್ ಇದೆ. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಹರಳೆಣ್ಣೆ ಮತ್ತು ದೀಪ ಎಣ್ಣೆ ಎಲ್ಲ 100% ನ್ಯಾಚುರಲ್ ಆಗಿದೆ. ಸೊ ಈ ಥರ ಸರ್ಕಾರದಿಂದ ಸಪೋರ್ಟ್ ಆಗಿರುತ್ತೆ. 6 ಪ್ಯಾಟರ್ನ್ಸ್ ಇದೆ ಆ್ಯಂಡ್ ಒರಿಜಿನಲ್ ಬರುತ್ತೆ, ವಿತೌಟ್ ಕಾಫೀಸು ಬರುತ್ತೆ, ಮತ್ತು ಇನ್ಸ್ಟಂಟ್ ಕಾಫೀಸು ಕೂಡ ಇದೆ. ಸೊ ಮತ್ತು ನಮ್ಮ ಹತ್ರ ಟೀ ಕೂಡ ಫ್ಲೇವರ್ಸ್ ಸಿಗುತ್ತೆ, ಮತ್ತು ಟೀ ಪೌಡರ್ಸು ಮತ್ತು ಚಿಕೋರಿ ಯೂಸ್ ಅಂತದ್ದು ಬೇರೆ ಸಪ್ರೇಟ್ ಬೇಸ್ ಯೂಸ್ ಮಾಡ್ತೀವಿ. 15% ಚಿಕೋರಿ, 85% ಕಾಫಿ ಬರುತ್ತೆ, ಆ್ಯಂಡ್ 80% ಕಾಫಿ, 20% ಚಿಕೋರಿ ಬರುತ್ತೆ. ಇದು ಕೂಡ ಇನ್ಸ್ಟಂಟ್ ಫ್ಲೇವರ್. ನಮ್ಮಲ್ಲಿ ಈ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡು ಮತ್ತು PMFME ಲೋನ್ಸ್ನ ಇದು ಮಾಡ್ತಿರ್ತೀವಿ. ಮತ್ತು ಅದೇ ರೀತಿ ಅಗ್ರಿಕಲ್ಚರ್ ಲೋನ್ ಇನ್ನೊಂದು ಪ್ರಾಡಕ್ಟು ಹೊಸದು ನಮ್ಮ ಬ್ಯಾಂಕಿಗೆ ಲಾಂಚ್ ಮಾಡಿರೋದು KSR ಕಿಸಾನ್ ಸಮೃದ್ಧಿ ರಿನ್ ಅಂತ. ಅದು ಕ್ರಾಪ್ ಲೋನ್ ರಿಲೇಟೆಡು 200% ಎನ್ಹಾನ್ಸ್ಮೆಂಟ್ ಆಫ್ ಸ್ಕೇಲ್ ಆಫ್ ಫೈನಾನ್ಸ್ ಮತ್ತು ರೆಡ್ಯೂಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ಅಡಿಕೆ, ಪೆಪ್ಪರು, ಕಾಫಿ ಮತ್ತು ಟೊಮೊಟೊ ಎಲ್ಲದಕ್ಕೂ ಉಪಯೋಗ ಮಾಡ್ಕೋಬೋದು. ಅದರಲ್ಲಿ ಒಂದು 8-9 ಕ್ರಾಪ್ಸ್ ಬರ್ತವೆ. ಆ ಕ್ರಾಪ್ಸ್ ಯಾರ್ಯಾರು ಹಾಕಿದಾರೋ ಅದನ್ನು ಉಪಯೋಗ ಮಾಡ್ಕೋಬೋದು.